ಅವರ 15ನೇ ಜನ್ಮದಿನಾಚರಣೆಯನ್ನು ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ರಾಜ್ಯ ಘಟಕವು ಇವತ್ತು ಹಮ್ಮಿಕೊಂಡಿದೆ. ಇವತ್ತು ದಲಿತರಿಗೆ ಒಂದು ಸ್ವಾಭಿಮಾನದ ದಿನವನ್ನು ತಂದುಕೊಟ್ಟಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ 25 ದಲಿತ ಸಂಘಟನೆಗಳು ಇವತ್ತು ಸೇರ್ಪಡೆಯಾಗೋದ್ರ ಮುಖಾಂತರ ಮಾಡ್ತದೆ. ಇದಕ್ಕೆ ಕಾರಣ ಇದೆ, ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ದೇಶದಲ್ಲಿ ದಲಿತರನ್ನ ಬರೀ ಮೂತಿಗೆ ಬೆಣ್ಣೆ ಸೋರೋ ಕೆಲಸ ಮಾಡ್ಕೊಂಡು ಬಂದರು. ಆದರೆ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ನೆಹರೂರವರ ಉಸ್ತುವಾರಿನಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸವನ್ನ ಒಬ್ಬ ಏನೂ ಗೊತ್ತಿಲ್ಲದಂತ ಸೋಲಿಸ್ತಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ರಾಷ್ಟ್ರದ ಐಕ್ಯತೆ ಮತ್ತು ಘನತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ದಲಿತರ ಒಂದು ನಾಯಕನಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ರಾಜ್ಯಸಭಾ ಮೆಂಬರ್ ಮಾಡೋದ್ರ ಮುಖಾಂತರವಾಗಿ ಅಂಬೇಡ್ಕರ್ಗೆ ಇಡೀ ರಾಷ್ಟ್ರದ ಗೌರವವನ್ನು ತಂದುಕೊಳ್ಳುವಂಥ ಕೆಲಸ ಮಾಡುತ್ತೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಈ ಒಂದು ದೂರದೃಷ್ಟಿ, ಅವರ ಕೊಡುಗೆ ಮತ್ತು ಈ ಭಾರತದ ಅಖಂಡತೆಗೆ ಇದ್ದಂಥ ಬದ್ಧತೆಯನ್ನು ಮನಗಂಡು ಇವತ್ತು ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ಘಟಕಕ್ಕೆ ಹಲವಾರು ದಲಿತ ಸಂಘಟನೆಗಳು 25 ದಲಿತ ಸಂಘಟನೆಗಳು ಸೇರ್ಪಡೆಯಾಗೋದ್ರ ಮುಖಾಂತರವಾಗಿ ವಿಭಿನ್ನವಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ದಲಿತರ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಾಂಧವ್ಯವನ್ನು ರೂಪಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಕೊನೆಗಾಣಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಈ ದಿಕ್ಕಿನಲ್ಲಿ ವಿಶೇಷವಾದಂಥ ಒಂದು ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ನಾವು ಹಮ್ಮಿಕೊಳ್ಳತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ಘಟಕ ಮಾಡಲು ಹೊರಟಿದೆ.